ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರ ಕಾರು ಜಪ್ತಿಯಾಗಿದೆ. ಕಾರು ಜಪ್ತಿ ಮಾಡಿದಂಥ ನ್ಯಾಯಾಲಯದ ಸಿಬ್ಬಂದಿ ಯಗಚಿ ನಾಲೆಗೆ ಜಮೀನು ನೀಡಿದಂಥ ರೈತರು ಸಂತ್ರಸ್ತರಾಗಿದ್ದರು. ಯಗಚಿ ಜಲಾಶಯ ಬೇಲೂರಿನ ಯಗಚಿ ಜಲಾಶಯಕ್ಕೆ ಭೂಮಿಯನ್ನು ಕಳೆದುಕೊಂಡು ನಿರಾಶ್ರಿತರಾಗಿದ್ದರು. ಆ ಸಂತ್ರಸ್ತರಿಗೆ ಪರಿಹಾರವನ್ನು ಕೊಡಬೇಕಾಗಿತ್ತು. ಪರಿಹಾರ ಕೊಡದ ಕಾರಣಕ್ಕಾಗಿ ಕೋರ್ಟ್ಗೆ ಹೋಗಿದ್ದರು ಸಂತ್ರಸ್ತರು. ಹೀಗಾಗಿ ಪರಿಹಾರಕ್ಕಾಗಿ ಕೋರ್ಟ್ಗೆ ಮೊರೆ ಹೋದಂಥ ಭಕ್ತರವಳ್ಳಿಯ ರೈತರು, ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಭಕ್ತರವಳ್ಳಿಯ ರೈತರಿವರು, ಕೋರ್ಟ್ ಮೆಟ್ಟಿಲೇರಿದ್ದಂಥ ನಾಗಮ್ಮ, ಲಕ್ಷ್ಮೇಗೌಡ, ಜಗದೀಶ್ 11.22 ಅಂದರೆ 11,22,000 ಪರಿಹಾರದ ಬಾಕಿ ಮೊತ್ತವನ್ನು ಕೊಡಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿತ್ತು. 2 ವರ್ಷಗಳ ಹಿಂದೆ ಆದೇಶ ನೀಡಿತ್ತು. ಆದರೂ ಕೂಡ ಪರಿಹಾರದ ಹಣ ಅವರಿಗೆ ನೀಡಿರಲಿಲ್ಲ. ಹೀಗಾಗಿ ಪರಿಹಾರ ಹಣವನ್ನು ನೀಡದ ಹಿನ್ನೆಲೆ ಕಾರಿಗೆ ಅಟ್ಯಾಚ್ ಆರ್ಡರ್ ಸಿಕ್ಕಿದೆ. ನಿನ್ನೆ ಸಂಜೆಯವರೆಗೂ ಕೂಡ ಪರಿಹಾರದ ಹಣ ನೀಡಲು ನಡೆಯುತ್ತಿದ್ದಂಥ ಚರ್ಚೆ. 25% ಪಾವತಿಸಲು ಅಧಿಕಾರಿಗಳು ಒಪ್ಪಿಕೊಂಡಿದ್ದರು. 50% ಪರಿಹಾರ ಕೊಡಬೇಕು ಅಂತ ಹೇಳಿ ಅರ್ಜಿದಾರರ ಪರ ವಕೀಲರು ವಾದವನ್ನು ಮಾಡಿದರು. ಪರಿಹಾರದ ಹಣ ಪಾವತಿಯಾಗದ ಹಿನ್ನೆಲೆ ಜಿಲ್ಲಾಧಿಕಾರಿಗಳ ಕಾರು ಇಲ್ಲಿ ಜಪ್ತಿಯಾಗಿದೆ. ನಮಸ್ಕಾರ. ಭಕ್ತರವಳ್ಳಿ ಗ್ರಾಮದ ಸರ್ವೆ ನಂಬರ್ 44/1ರಲ್ಲಿ 10 ಗುಂಟೆಯನ್ನು ಯಗಚಿ ನಾಲೆಗಾಗಿ ಸ್ವಾಧೀನಪಡಿಸಿಕೊಂಡು ಸುಮಾರು 15 ವರ್ಷ ಆಗಿದೆ. ಕೋರ್ಟ್ ಆದೇಶ ಆಗಿ ಸುಮಾರು 14 ವರ್ಷ ಆಗಿದೆ. ಅದರ ಮೇಲೆ ಅಪೀಲ್ ಹೋಗಿ ಡಿಸ್ಟಿಕ್ ಕೋರ್ಟಲ್ಲಿ ಆರ್ಡ್ರ್ ಆಗಿದೆ. ಕುಂಟೆಗೆ 40,000 ಆರ್ಡ್ರ್ ಆಗಿದೆ. ಇದುವರೆಗೆ 11,22,529 ರೂಪಾಯಿಯನ್ನು ಬ್ಯಾಲೆನ್ಸ್ ಕಟ್ಟಬೇಕು. ಸುಮಾರು ಸರಿ 1 ತಿಂಗಳ ಹಿಂದೆ ಅಟ್ಯಾಚ್ಮೆಂಟ್ ತಗೊಂಡಿದ್ದು, ಇದುವರೆಗೆ ಕಟ್ಟಲಿಲ್ಲ. ಈಗ DC ಕಾರನ್ನು ಅಟ್ಯಾಚ್ ಮಾಡಲಿಕ್ಕೆ ಕೋರ್ಟ್ ಆದೇಶ ಮಾಡಿದೆ. ಅದರ ಪ್ರಕಾರ ಅಟ್ಯಾಚ್ ಮಾಡಿದ್ವಿ. ಜಿಲ್ಲೆ ಆಲೂರು ತಾಲೂಕು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ನಿಜಕ್ಕೂ ಕೂಡ ಕೋರ್ಟಿನಿಂದ ಆದೇಶವನ್ನು ಪಡೆದುಕೊಂಡ ನಂತರವೂ ಜಿಲ್ಲಾಡಳಿತ ಅವರಿಗೆ ಪರಿಹಾರವನ್ನು ವಿತರಿಸದೆ ಹೋದಾಗ ಇರುವಂಥ ಆಯ್ಕೆ ಇದು ಮಾತ್ರ ಅಂತ ಕಾಣಿಸುತ್ತೆ. ಈಗ ಅದಾದ ಈ ಸೀಸ್ ಆದ ನಂತರದಲ್ಲಿ ಜಿಲ್ಲಾಡಳಿತ ಏನಾದ್ರು ಮುಂದಾಗಿದೆಯಾ? ಏನೆಲ್ಲ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ ಅಂತ? ಒಂದಿಷ್ಟು ಪರಿಹಾರವನ್ನು ಕೊಡುವಂತಹ ಭರವಸೆಯನ್ನ ನೀಡಿದ್ರು. ಅಂದ್ರೆ ಯಾವಾಗ ನಿನ್ನೆ ದಿನ ಏಕಾಏಕಿ ಆಲೂರು ತಾಲೂಕಿನ ಭಕ್ತರವಳ್ಳಿ ಗ್ರಾಮದ ಲಕ್ಷ್ಮಮ್ಮ, ನಾಗೇಗೌಡ ಸೇರಿದಂತೆ ಯಾರು ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಧರಣಿಗೆ ಕುಳಿತುಕೊಳ್ತಾರೆ. ಧರಣಿಗೆ ಕುಳಿತುಕೊಂಡಂತ ಸಂದರ್ಭದಲ್ಲಿ ನ್ಯಾಯಾಲಯ ಒಂದು ಆರ್ಡರ್ ಅನ್ನು ಕೂಡ ಮಾಡಿರುತ್ತೆ. ಅಂದ್ರೆ ಇವರಿಗೆ ಸುಮಾರು 11.5 ಲಕ್ಷ ಪರಿಹಾರ ಕೂಡ ಬರ್ಬೇಕಾಗತ್ತೆ. ಯಗಚಿ ನಾಲೆಗೆ ತನ್ನ 10 ಗುಂಟೆ ಜಮೀನನ್ನು ಕೂಡ ಕಳೆದುಕೊಂಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ನ್ಯಾಯಾಲಯದಲ್ಲಿ ಕೇಸ್ ಕೂಡ ದಾಖಲಾಗಿರುತ್ತೆ. ಆ ಕೇಸು ಸಾಕಷ್ಟು ವರ್ಷಗಳ ಕಾಲ ನಡೆಯುತ್ತೆ. ನಂತರದಲ್ಲಿ ಪರಿಹಾರ ಸಿಗದಂತಹ ಸಂದರ್ಭದಲ್ಲಿ ಕೋರ್ಟು ಜಿಲ್ಲಾಧಿಕಾರಿಗಳ ಕಾರನ್ನು ಜಪ್ತಿ ಮಾಡಿ ಅನ್ನುವ ಆದೇಶವನ್ನು ಕೊಡುತ್ತೆ. ಆ ಆದೇಶದ ಅನ್ವಯ ಅಲ್ಲಿಗೆ ಸ್ಥಳಕ್ಕೆ ಆಗಮಿಸ್ತಾರೆ. ಏನು ಜಮೀನನ್ನು ಕಳೆದುಕೊಂಡಿರುವಂತಹ ರೈತರ ಕಡೆಯ ವಕೀಲರು ಮತ್ತು ರೈತರು ಇಬ್ರು ಆಗಮಿಸಿ ಒಂದಿಷ್ಟು ಆ ಸಂದರ್ಭದಲ್ಲಿ 25% ಪರಿಹಾರವನ್ನು ಕೊಡ್ಲಿಕ್ಕೆ ಅಧಿಕಾರಿಗಳು ಕೂಡ ಒಪ್ಪಿಗೆ ಕೊಡ್ತಾರೆ. ಆದ್ರೆ ಆ ಒಪ್ಪಿಗೆಯನ್ನ ನಿರಾಕರಣೆ ಮಾಡ್ತಾರೆ. ಅಲ್ಲಿನ ಏನು ಅವರ ಕಡೆಯಿಂದ ಬಂದಂತಹ ವಕೀಲರು 50% ಆದ್ರೂ ಪಾವತಿ ಮಾಡಿ ಅನ್ನುವ ಪಟ್ಟನ್ನು ಹಿಡಿತಾರೆ. ಯಾವಾಗ ಪರಿಹಾರ ಸಿಗೋದಿಲ್ವೋ ಆಗ ಆ ಕಾರನ್ನ ಟೋಯಿಂಗ್ ಸಿಬ್ಬಂದಿಗಳ ಮೂಲಕ ಕಾರನ್ನ ತೆಗೆದುಕೊಂಡು ಹೋಗುವಂತಹ ಕೆಲಸಕ್ಕೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಬಟ್ ಎಲ್ಲೋ ಒಂದ್ ಕಡೆ ಇದು ಅಂದ್ರೆ ಸುಮಾರು ಒಂದು 8-10 ವರ್ಷಗಳಿಂದಲೂ ಕೂಡ ನ್ಯಾಯಾಲಯದಲ್ಲಿ ಈ ಕೇಸ್ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕೋರ್ಟ್ ಕಚೇರಿಯನ್ನು ಕೂಡ ಅಲಿತಾ ಇದ್ರು. ನಂತರದಲ್ಲಿ 2 ವರ್ಷದ ಹಿಂದೆ ಇವ್ರಿಗೆ ಒಂದ್ ರೀತಿ ನ್ಯಾಯಾಲಯ ಆದೇಶ ಮಾಡುತ್ತೆ. ಜೊತೆಗೆ ಕಳೆದ ತಿಂಗಳ ಹಿಂದೆ ಈ ಕಾರನ್ನ ಸೀಸ್ ಮಾಡ್ಲಿಕ್ಕೆ ಆದೇಶವನ್ನು ಕೂಡ ಮಾಡಿತ್ತು. ಬಟ್ ಅವರು ನಿನ್ನೆ, ಅಂದ್ರೆ ವಕೀಲರು ಹೇಳುವಂತ ಪ್ರಕಾರ ನಿನ್ನೆ ಬಂದು ಈ ರೀತಿಯಾದಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅಧಿಕಾರಿಗಳು ಯಾವೆಲ್ಲ ರೀತಿಯಾಗಿ ಮುಂದಕ್ಕೆ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ, ಅಂದ್ರೆ ಅವ್ರಿಗೆ ಪರಿಹಾರ ಕೊಡ್ತಾರ ಅಥವಾ ಏನ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಬಟ್ ನ್ಯಾಯಾಲಯ ಈಗಾಗಲೇ ಆದೇಶ ಮಾಡಿರುವಂತದ್ದು ಪರಿಹಾರ ಸಿಗದ ಹಿನ್ನೆಲೆಯಲ್ಲಿ ಕಾರನ್ನು ಜಪ್ತಿ ಮಾಡಿ ಅನ್ನುವ ಆದೇಶವನ್ನು ಮಾಡಿರುವಂತದ್ದು. ನ್ಯಾಯಾಲಯದ ಆದೇಶವನ್ನು ಈಗಾಗಲೇ ಅಲ್ಲಿನ ಸಿಬ್ಬಂದಿಗಳು ಪಾಲಿಸಿರುವಂತದ್ದು. ದಶರಥ್. ಎಸ್, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.
ಪೊಲೀಸರಿಗೆ ದಿನೇ ದಿನೇ ಚಾಲೆಂಜ್ ಆಗ್ತಾ ಇದೆ ಬಾಂಬ್ ಥ್ರೆಟ್ ಮೇಲ್ಗಳು. 2 ತಿಂಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಬಾಂಬ್ ಬೆದರಿಕೆ ಕೇಸ್ಗಳು ದಾಖಲಾಗಿದ್ದಾವೆ. ಜನವರಿ ಮೊದಲ ವಾರದಲ್ಲಿಯೇ ಅತಿ ಹೆಚ್ಚು ಬೆದರಿಕೆ ಮೇಲ್ಗಳು ಬಂದಿದ್ದಾವೆ. 6 ಮತ್ತು 7ನೇ ತಾರೀಕು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ 16 ಬೆದರಿಕೆ ಮೇಲ್ಗಳು ಬಂದಿದ್ದಾವೆ. ಬೆಂಗಳೂರು, ಮೈಸೂರು, ಕಲಬುರಗಿ, ಧಾರವಾಡ ಜಿಲ್ಲೆಗಳಲ್ಲಿ ಕೇಸ್ಗಳು ದಾಖಲಾಗಿದ್ದಾವೆ. ಡಿಸೆಂಬರ್ನಿಂದ ನಿನ್ನೆಯವರೆಗೂ ಕೂಡ ಸರಣಿ ಬಾಂಬ್ ಬ್ಲಾಸ್ಟ್ಗಳ ಬೆದರಿಕೆಯ ಪ್ರಕರಣಗಳಿವೆಲ್ಲವೂ ಕೂಡ. ಶಾಲೆ, ಕಾಲೇಜು ಅಷ್ಟೇ ಅಲ್ಲ, ಕೋರ್ಟ್ಗಳು, ಸರ್ಕಾರಿ ಕಚೇರಿಗಳಿಗೂ ಕೂಡ ಈ ಬಾಂಬ್ ಬೆದರಿಕೆಯ ಹುಸಿ ಮೇಲ್ಗಳು ಬಂದಿದ್ದಾವೆ. ನೇರವಾಗಿ ನ್ಯಾಯಾಧೀಶರಿಗೆ ಮೇಲ್ ಮಾಡಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಕಿಡಿಗೇಡಿಗಳು. ನಿಜಕ್ಕೂ ಕೂಡ ಇದು ಗಾಬರಿ ಹುಟ್ಟಿಸುವಂಥ ಸಂಗತಿ. ಇದು ರಾಜ್ಯದಾದ್ಯಂತ ಬೇರೆ ಬೇರೆ ನಗರಗಳಲ್ಲೂ ಕೂಡ ಇದೇ ಕತೆ. ಸೊ ಅದಕ್ಕೆ ಹೇಗೆ ಕಡಿವಾಣ ಹಾಕಬೇಕು ಅಂಥೇಳಿ ಪೊಲೀಸರು ಯೋಚಿಸ್ತಾ ಇದ್ದಾರೆ. ಹುಸಿ ಬಾಂಬ್ ಬೆದರಿಕೆ ಅಂತ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಯಾವುದನ್ನು ಕೂಡ ನಿರ್ಲಕ್ಷ್ಯ ಮಾಡಲಿಕ್ಕೆ ಸಾಧ್ಯವಿಲ್ಲ. ಕೇಸ್ ದಾಖಲಿಸಿ ತನಿಖೆ ಮಾಡಿದರೆ ಆರೋಪಿಗಳು ಪತ್ತೆ ಆಗ್ತಾ ಇದೆ. ಆರೋಪಿಗಳನ್ನು ಟ್ರೇಸ್ ಮಾಡೋದೇ ಪೊಲೀಸರಿಗೆ ಒಂದು ದೊಡ್ಡ ಸವಾಲು. ಯಾವಾಗಲೂ ಇದೇ ಹಣೆ ಬರ, ತೋಳ ಬಂತು ತೋಳ ಕತೆ ಅಂತ ಹೇಳಿ ನಿರ್ಲಕ್ಷ್ಯ ವಹಿಸಿದರೆ, ಹುಲಿ ಬಂತು ಹುಲಿ ಎನ್ನುವ ನಿರ್ಲಕ್ಷ್ಯ ವಹಿಸಿದರೆ ಖಂಡಿತ ಕೂಡ ಅನಾಹುತ ಯಾವಾಗ ಏನು ಬೇಕಾದರೂ ಆಗಬಹುದು. ಇದು ನಿರ್ಲಕ್ಷ್ಯ ವಹಿಸೋ ಹಾಗಿಲ್ಲ, ಬಿಸಿ ತುಪ್ಪ ಉಗುಳೋ ಹಾಗಿಲ್ಲ, ನುಂಗೋ ಹಾಗಿಲ್ಲ. ಸೊ ಹೀಗಾಗಿ ಈ ವಿಚಾರದಲ್ಲಿ ಪೊಲೀಸರು ಕೂಡ ಸಾಕಷ್ಟು ತಲೆನೋವಾಗಿ ಪೊಲೀಸರು ಇದನ್ನು ನೋಡ್ತಾ ಇದ್ದಾರೆ. ಯಾರು ಈ ರೀತಿಯ ಮೇಲ್ಗಳನ್ನು ಕಳಿಸ್ತಾರೋ ಅವರ IP ಅಡ್ರೆಸ್ಸನ್ನು, ಅವರ ಡಿಜಿಟಲ್ ಫುಟ್ ಪ್ರಿಂಟ್ಸ್ಗಳನ್ನು ತೆಗೆದುಕೊಂಡು ಅಂಥವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಂಡ್ರೆ ಮಾತ್ರ ಇದೆಲ್ಲವೂ ಕೂಡ ನಿಯಂತ್ರಣಕ್ಕೆ ಬರುತ್ತೆ ಅಂತ ಪೊಲೀಸರು ಆ